ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು. ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ನಮ್ಮ ಬುಲ್ಸ್ ಆಟಗಾರರು ಬೆಂಕಿ ಆಟ ಆಡಿದ್ರು ಅಂತ ಹೇಳಬೇಕು. ಮೇಯ್ನಾಗಿ ಪ್ರದೀಪ್ ನರ್ವಾಲ್ ಮತ್ತು ಸುಶೀಲ್ ಮತ್ತು ಅಕ್ಷಿತ್ ಅವರು ಬೆಂಕಿ ಆಟ ಆಡಿದ್ರು ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರೆ 3 ದಿನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು 2024 ನಮ್ಮ ಬೆಂಗಳೂರು ಬಸ್ ತುಂಬಾ ಬಲಿಷ್ಠವಾಗಿ ಕಾಣಿಸಿದೆ ರೈಡಿಂಗ್ ಅಂತ ಹೇಳಬೇಕು. ಇನ್ನೂ ಕೂಡ ನಮ್ಮ ಬೆಂಗಳೂರು ಬಸ್ಗೆ ಕ್ಯಾಪ್ಟನ್ ಯಾರಾಗ್ತಾರೆ 2024ಗೆ ಅಂತ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಯಾರಾಗ್ಬೋದು 2024ಗೆ ಬೆಂಗಳೂರು ಬಸ್ಗೆ ಕ್ಯಾಪ್ಟನ್? ಅಥವಾ ಸೌರಭ್ ನಂದಲ್ ಆಗಿರಬೇಕು? ಯಾರಾಗ್ತಾರೆ ಅಂತ ಕಮೆಂಟ್ ಮಾಡಿ ಗುರು, ನೋಡೋಣ. ಇನ್ನೇನು PKL 11 ಅಕ್ಟೋಬರ್ 18 ತಾರೀಕಿನ ಶುರು ಆಗುತ್ತೆ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬಸ್ ಮೊದಲನೇ ಪಂದ್ಯ ಇರೋದು. ಮೊದಲನೇ ಪಂದ್ಯ PKL ಶುರು ಆಗುತ್ತೆ. ಅದಪ್ಪ ಅಂದರೆ ಬೆಂಗಳೂರು ಬಸ್ ಮತ್ತು ತೆಲುಗು ಟೈಟನ್ಸ್ ಅಂತ ಹೇಳಬೇಕು. ಅಲ್ಲಿಗೆ ಎಲ್ಲರೂ ಕೂಡ ಎಲ್ಲ ಟೀಮ್ಗಳು ಕೂಡ ತಯಾರಿ ಮಾಡ್ತಾರೆ. ಆದರೆ ಎಲ್ಲರೂ ಕೂಡ ಪ್ರಾಕ್ಟೀಸ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬಸ್ ಅವರು ಬೇಗನೆ ಜಾಯ್ನ್ ಆಗಿದ್ರು ಅಂತ ಹೇಳಬೇಕು. ಈ ವರ್ಷ ಗೊತ್ತಿರ್ಬೋದು. ಈಗ ಪ್ರದೀಪ್ ನರ್ವಾಲ್ ಯಾವ ರೀತಿ ಆಟಾಡ್ರಪ್ಪ ಅಂತಾರೆ ಗುರು, 18 ರೈಡ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಮಾಡಿದ್ರು 25 ರೈಡಲ್ಲಿ 18 ರೈಡ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಬೆಂಕಿ ಆಟ ಆಡಿದ್ರು ಪ್ರದೀಪ್ ನರ್ವಾಲ್ ಅಂತ ಹೇಳಬೇಕು. ಇನ್ನು ಅಕ್ಷಿತ್ ಅವರು 8 ರೈಡ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಅವರು ಕೂಡ ಬೆಂಕಿ ಆಟ ಆಡಿದ್ರು ಅಂತ ಹೇಳಬೇಕು. ಇನ್ನು ಸುಶೀಲ್ ಅವರು ಎಷ್ಟು ಪಾಯಿಂಟ್ ತಾಂಡ್ರಪ್ಪ ಅಂತಾರೆ ಗೊತ್ತಿರ್ಬೋದು. ಸುಶೀಲ್ ಅವರು ಕಳೆದ ಸೂಪರ್ ಹೀರೋ ಆಗಿರೋ ಅಂತ ಹೇಳಬೇಕು. 12 ರೈಡ್ ಪಾಯಿಂಟ್ ತಾಂಡ್ರು ಸುಶೀಲ್ ಅಂತ ಹೇಳಬೇಕು. ಒಂದೇ ರೈಡಲ್ಲಿ 5 ಪಾಯಿಂಟ್ ತಾಂಡಿದ್ರು ಸುಶೀಲ್ ಅಂತ ಹೇಳಬೇಕು. ಇನ್ನು ಡಿಫೆಂಡಿಂಗ್ ವಿಚಾರಕ್ಕೆ ಬಂತು ಅಂದರೆ ಸೌರಭ್ ಅವರು 2 ಟ್ಯಾಕಲ್ ಪಾಯಿಂಟ್ ತಾಂಡಿದ್ರು ಅಂತ ಹೇಳಬೇಕು. ಇನ್ನು ಅದು ಬಿಡ್ತು ಅಂತಾರೆ ಯಾರು ಕೂಡ ಡಿಫೆಂಡಿಂಗ್ ಅಷ್ಟೊಂದು ಮಿಂಚಿಲ್ಲ ಅಂತ ಹೇಳಬೇಕು. ಡಿಫೆಂಡಿಂಗ್ ಯಾರು ಕೂಡ ರಿಸ್ಕ್ ತಗೊಳ್ಳೋಕೆ ಹೋಗ್ತಾರೆ ಈಗಲೇ ಅಂತ ಹೇಳ್ತಾರೆ. ಯಾಕಂದರೆ ಡಿಫೆಂಡರ್ಸು ಮೇಯ್ನ್ ಒಂದು ತಂಡಕ್ಕೆ ಅಂತ ಹೇಳ್ತೀನಿ ಗುರು. ಟೀಮ್ ಚೆನ್ನಾಗಿರಬೇಕು ಅಂದರೆ ಡಿಫೆಂಡರ್ಸ್ಗಳು ಇಂಜುರಿ ಆಗದಾಗಿರಬೇಕು. ಡಿಫೆಂಡರ್ಸ್ಗಳು ಯಾರು ಅಷ್ಟೊಂದು ರಿಸ್ಕ್ ತಗೊಂಡು ಆಟ ಆಡ್ತಾ ಅಂತ ಹೇಳಬೇಕು. ಅಂದರೆ ಡೈ ಬಿದ್ದಿಡಿಯೋದು ಆ ರೀತಿ ರಿಸ್ಕ್ ಯಾರು ಕೂಡ ಮಾಡ್ತಾರೆ. ಸುಮ್ಮನೆ ಸಿಂಪಲ್ ಆಗಿ ಆಟ ಆಡ್ತಾರೆ. ಇನ್ನೂ ಕೂಡ ಶುರು ಆಗೋದು ಲೇಟ್ ಇದೆ. ಇನ್ನೂ ಕೂಡ ಒಂದು ತಿಂಗಳ ಮೇಲೆ PK ಶುರು ಆಗೋದು ಅಂತ ಹೇಳಬೇಕು. 18 ತಾರೀಕು ಅಂತಾರೆ. ಇನ್ನೂ ಕೂಡ 18ನೇ ತಾರೀಕು ಆಗಿಲ್ಲ. ಇನ್ನೂ ಒಂದು ಲೇಟ್ ಇದೆ ಅಂತ ಹೇಳಬೇಕು. ಇನ್ನೂ ಕೂಡ ಒಂದು ತಿಂಗಳ ಮೇಲೆ 4-5 ದಿವಸ ಇದೆ ಅಂತ ಹೇಳಬೇಕು. ಅಲ್ಲಿವರೆಗೆ ಸುಮ್ಮನೆ ಹಂಗೆ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಕಬಡ್ಡಿ ಆಟಗಾರರು ಅಂತ ಹೇಳಬೇಕು. ಎಲ್ಲ ಟೀಮ್ಸ್ಗಳು ಇದೇನಂತ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ತಡ ಬಂದ